ಹಲೋ ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಫರೂಕ್. ಇವತ್ತಿನ ವರ್ಕ್ ಏನಂದರೆ ಟಾಟಾ ಹಿಟಾಚಿ EX70 ಸೂಪರ್ ಪ್ಲಸ್. ಈ ಹಿಟಾಚಿದು ಇಂಜಿನು ಲೆಗ್ಗಿಂಗ್ ಆಗ್ತಾಯಿದೆ ಅಂತ ಫೋನ್ ಮಾಡಿದರು. ಗಾಡಿ ಹತ್ರ ಬಂದಿದ್ದೀನಿ. ಇದೆ ಟಾಟಾ ಹಿಟಾಚಿ EX70 ಸೂಪರು. ನಾವು ಪ್ರಜ್ವಲ್ ಅಂತ ಹಿಟಾಚಿ ಓನರ್. ಆರಾಮೇನಪ್ಪ ಪ್ರಜ್ವಲ? ಏನಾಗ್ತೈತಪ್ಪ ಈಗ ಅದು ಫುಲ್ ಲೋಡಿಂಗ್ ಮಾಡೋಕ್ಕಾರ ಮೋಷನ್ ಕಟ್. ಲೋಡಿಂಗ್ ಮಾಡ್ಬೇಕಾದ್ರೆ ಮೋಷನ್ ಕಟ್ ಆಗುತ್ತೆ. ಡೀಸೆಲ್ ಪಂಪ್ ಏನಾರ ಮಾಡಿಸಿದ್ರಾ? ಡೀಸೆಲ್ ಪಂಪ್ ಮೊನ್ನೆ ಮಾಡಿಸಿ. ಡೀಸೆಲ್ ಪಂಪ್ ಮಾಡಿಸಿದ್ರೆ ಹಂಗೆ ಐತೆ. ಸ್ಟಾರ್ಟ್ ಮಾಡಿ ನೋಡೋಣ. ಡೀಸೆಲ್ ಲೆಗ್ಗಿಂಗ್ ಆಗ್ತೈತೆ ಅಂದ್ಬಿಟ್ಟು ಡೀಸೆಲ್ ಪಂಪ್ ರೆಡಿ ಮಾಡಿಸಿದ್ದಾರೆ. ರೆಡಿ ಮಾಡಿಸಿದ್ರೂ ಇಂಜಿನ್ ಲೆಗ್ಗಿಂಗ್ ಇದೆ. ಸ್ಟಾರ್ಟ್ ಮಾಡಿ ಚೆಕ್ ಮಾಡೋಣ. ನೋಡ್ಬೋದು ಸ್ಟಿಕ್ ಹೇಳಿ ಮಾಡಿ. ಸ್ಟಿಕ್ ಹೇಳಿದ ತಕ್ಷಣ ಇಂಜಿನ್ ಡೌನ್ ಆಗ್ತಾ ಇದೆ. ಏನಂದರೆ ಸ್ಟಿಕ್ ಎಳಿದಾಗ ಇಲ್ಲ ಬೂಮ್ ಎಂಡ್ ಮಾಡಿದಾಗ ಲೆಗ್ಗಿಂಗ್ ಬರ್ತಾ ಇದೆ. ಅಂದರೆ ನಮಗೆ ಹೈಡ್ರಾಲಿಕ್ ಪಂಪು ಇದು ಬಂದ್ಬಿಟ್ಟು ಹೈಡ್ರಾಲಿಕ್ ಪಂಪ್. ಇದು ಈ ಹೈಡ್ರಾಲಿಕ್ ಪಂಪಲ್ಲಿ ಒಳಗಡೆ ಶ್ವಾಸ್ ಪ್ಲೇಟ್ ಬರುತ್ತೆ. ನಮಗೆ ಶ್ವಾಸ್ ಪ್ಲೇಟ್ ಏನಾರ ಜಾಮ್ ಆಗಿದ್ದರೆ ಈ ಥರ ಲೆಗ್ಗಿಂಗ್ ಬರುತ್ತೆ. ಆಮೇಲೆ ಅಂಜಣ್ಣ ಇವಾಗ ಬಂದ್ರ? ನೋಡ್ರಪ್ಪ ಅಂಜಣ್ಣ ಅಂತ ಹಿಟಾಚಿ ಪೈಲಟ್ರಿ ಇವರು. ಅಂಜಣ್ಣ ಆರಾಮಿದ್ದೀರಾ? ಈಗ ಏನು ಈಗ ಅದು ಡೀಸೆಲ್ ಪಂಪ್ ಮಾಡಿಸಿದ್ರು ಹಂಗೆ ಆಯ್ತಾ? ಇದು ಡೀಸೆಲ್ ಪಂಪ್ ಮಾಡಿಸಿದ್ರು ಪ್ಯಾಕೆಟ್ ಲೋಡ್ ಕೊಡ್ತಾವಲ್ಲ, ಲೋಡ್ ಕೊಟ್ಟ ಮೋಷನ್ ಕಟ್ ಆಗಿದೆ. ಸ್ಟಾರ್ಟ್ ಮಾಡಿ ನೋಡಿದೀವಿ. ಟೋಟಲ್ ಅದ್ರ ಎಲ್ಲ ಡೋಸರ್ ಅಂದ್ಬಿಟ್ಟು ಎಲ್ಲದ್ರಾಗ ಬರ್ತಿದೆ. ಇದು ಕ್ರ್ಯಾಕಿಗಂತೂ ಭಾಳ ಬರ್ತೈತಿ. ಭಾಳ ಬರುತ್ತಲ್ಲ. ಸರಿ, ಇವಾಗ ಇದು ಹೈಡ್ರಾಲಿಕ್ ಪಂಪ್ ಬಿಚ್ಚಬೇಕಣ. ಇದು ಪಂಪ್ ಬಿಚ್ಚಿ ಸಾಸ್ ಪ್ಲೇಟ್ ಏನಾರ ಜಾಮ್ ಆಗೈತೆ ನೋಡೋಣ. ಸರಿ ಆಯ್ತು. ಇವಾಗ ಮೊದಲು ಹೈಡ್ರಾಲಿಕ್ ಆಯಿಲ್ ಟ್ರೈ ಮಾಡ್ಬೇಕಾಗತ್ತೆ. ಇದು ಈ ಪೈಪ್ ಇದು ಹೈಡ್ರಾಲಿಕ್ ಆಯಿಲ್ ಪೈಪ್ ಸೆಕ್ಷನ್ ಪೈಪಿಂದ ಪೈಲಟ್ ಪಂಪ್ ಜಾಯ್ನ್ ಆಗಿರುತ್ತೆ. ಈ ಪೈಪ್ ಓಪನ್ ಮಾಡಿದ್ರೆ ಆಯಿಲ್ ಡ್ರೈ ಆಗುತ್ತೆ. ಆಯಿಲ್ ಡ್ರೈ ಮಾಡಿ ಟೋಟಲ್ ಪೈಪ್ ಡಿಸ್ಕನೆಕ್ಟ್ ಮಾಡಿ ಪಂಪ್ ಹೊರಗೆ ಇಡ್ಸೋಣ. ಸೆಕ್ಷನ್ ಪೈಪು ಹೋಸ್ ಪೈಪ್ ಎಲ್ಲ ಡಿಸ್ಕನೆಕ್ಟ್ ಮಾಡ್ಕೊಂಡಿದ್ದೀನಿ. ಇವಾಗ ಬೆಡ್ಡಿಂಗ್ ಬೋಲ್ಟ್ 2 ಬರುತ್ತೆ. 2 ಬೆಡ್ ಬೋಲ್ಟ್ ಬಿಸಿದ್ದೀನಿ. ರೈಟ್ ಅಂಜಣ್ಣ ಮೇಲಕ್ಕೆ ಹೋಗಿ ಹಗ್ಗ ಇಟ್ಕೊಂಡು ಪಂಪ್ ಇಡ್ಸೋಣ. ಬರೋ ಕಡಿ ಬರ್ರಿ. ಇದು ಸಾಮಾನು ಎಷ್ಟು ನೀಟಾಗಿ ಸುತ್ತದೆ. ಆಪರೇಟಿಂಗ್ ಫಾಸ್ಟ್ ಐತಲ್ಲ? ಆಪರೇಟಿಂಗ್ ಫಾಸ್ಟ್ ಐತಲ್ಲ? ಆಪರೇಟಿಂಗ್ ಸೇಮ್ ಐತಿ. ಏನು ಲೆಕ್ಕ ಆಗದ? ಪಂಪ್ ನಾನು ಮಾಡಿಲ್ಲ. ಕಟ್ಟಾಗಿದೆ. ನೆನಪಿಲ್ಲ. ಕಟ್ಟಾಗಿದ್ದು ಪಿಸ್ಟನು ರೋಡ್ಗೆ ಸಿಗೋದು. ಮೂರು ಬಂದೆ ಹೈಡ್ರಾಲಿಕ್ ಪಂಪ್ ಇಂಜನ್ ಪಂಪ್
ಲೆಗ್ಗಿಂಗ್ ಕಂಪ್ಲೇಂಟ್ ಐತಲ್ಲ ಇದು ಇವು ಇದಾವಲ್ಲ ಇವು ಸೀದಾಗಿದೆ ಇದು ಸೀದಾಗಿದೆ ಸಾಸ್ ಪ್ಲೇಟು ಸೀದಾ ಅಷ್ಟೇ ಪ್ರಾಬ್ಲಮ್. ಎರಡು ಅಷ್ಟೇ ಪ್ಲೇಟು ಈ ಪ್ಲೇಟು ಇದೆರಡು ಸೆಟ್ ಬರುತ್ತೆ ಅದೇ ಕಂಪ್ಲೇಂಟ್ ನೋಡಿ. ಈಗ ಇಂಜಿನ್ ಲೆಗ್ಗಿಂಗ್ ಕಂಪ್ಲೇಂಟಿಗೆ ಇದು ಸಾಸ್ ಪ್ಲೇಟ್ ಇದು ಬಂದ್ಬಿಟ್ಟು ಬಾಲ್ಸ್. ನಾನು 3-4 ಟೈಮ್ ಹಾಕೇನಿ. ಈ ಗಾಡಿ ಲೆಗ್ಗಿಂಗ್ ಬರ್ತಿದ್ದಿಗೆ ಇದೇ ಕಂಪ್ಲೇಂಟ್ ಇರೋದು. ಆದರೆ ಇದು ಬಾಲ್ಸ್ ಸಾಸ್ ಪ್ಲೇಟಲ್ಲಿ ಫುಲ್ ಆ್ಯಕ್ಷನ್ ಆಗ್ತಾ ಇರಬೇಕು. ಆಮೇಲೆ ಇದು ಹೈಟ್ ಇರಬೇಕು, ಪ್ಲೇಟ್ಗಿಂತ ಸ್ವಲ್ಪ ಹೈಟ್ ಬರುತ್ತೆ. ಇದು ಫುಲ್ ಜಾಮ್ ಆಗಿ ಸೀದಾಗಿದೆ ಅಣ್ಣ. ನೋಡ್ರಿ ಈಗ ನಮ್ಮ ಸೌಕರ್ಯವರು ಹಿಟಾಚಿ ಓನರು ಮಂಜುನಾಥ್ ಅಣ್ಣ ಅಂತ ಅಣ್ಣ. ಈಗ ಇದು ಚೇಂಜ್ ಮಾಡ್ಬೇಕಣ್ಣ ಇದಕ್ಕೆ. ಸರಿ ಆಯಿತು ರೈಟ್. ಇವಾಗೆಲ್ಲ ನೀಟಾಗಿ ಇದನ್ನೆಲ್ಲ ಒರೆಸ್ಕೊಂಡು ಟೋಟಲ್ ಎಲ್ಲ ಒರೆಸಿ ಅಷ್ಟು ಹೊಸ ಸಾಮಾನಾಗಿ ಫಿಟ್ ಮಾಡೋಣ. ನೋಡ್ಬೋದು ಸಾಸ್ ಪ್ಲೇಟು ಇದು ನೋಡ್ರಿ, ಇದು ಆ್ಯಕ್ಷನ್ ಆಗ್ತಾ ಇಲ್ಲ, ಇದು ಜಾಮ್ ಆಗಿದೆ, ಎರಡು ಬಾಲ್ಸು ಜಾಮ್ ಆಗಿದೆ. ನೆಕ್ಸ್ಟು ನಾವು ಹಾಕೋದು JC ಈ ಥರ ಬರುತ್ತೆ. ಇದು ಬಂದ್ಬಿಟ್ಟು ಈ ಬಾಲ್ಸ್ ಈ ಥರ ಆ್ಯಕ್ಷನ್ ಆಗಬೇಕು. ಆಮೇಲೆ ಈ ಪ್ಲೇಟಿಗಿಂತ ನಮಗೆ ಬಾಲ್ಸು ಒಂದು 4 to 5 mm ಹೈಟ್ ಇರುತ್ತೆ. ಅದು ಸೌದು ಡೌನ್ ಆಗಿ ಇಂಜನ್ ಲೆಗ್ಗಿಂಗ್ ಕಂಪ್ಲೇಂಟಿಗೆ ಈ ಸಾಸ್ ಪ್ಲೇಟು ಕಾರಣ. ನೆಕ್ಸ್ಟು ಇವಾಗ ಇದು ಹಾಕ್ತಿರೋದು ಹೊಸ ಸಾಸ್ ಪ್ಲೇಟ್. ಇದು ಹೊಸದು ನಮಗೆ ಸಾಸ್ ಪ್ಲೇಟ್ ಬಾಲ್ಸಲ್ಲಿ ಎರಡು ಬಾಲ್ಸ್ ಒಂದೊಂದು ಬಾಲ್ಸ್ ಒಂದೊಂದು ಥರ ಇರುತ್ತೆ. ಒಂದು ಓರಿಂಗ್ ಬರುತ್ತೆ, ಒಂದು ಓರಿಂಗ್ ಬರಲ್ಲ. ಓರಿಂಗ್ ಬರೋದು ಬಾಲ್ಸ್ ಯಾವುದೋ ನಮ್ಮ ಪಪಿಟ್ ಕೂರ್ತವೆ, ಪಪಿಟ್ ಕೂರೋ ಕಡೆ ಓರಿಂಗ್ ಇರೋದು ಹಾಕಬೇಕಾಗತ್ತೆ, ಓರಿಂಗ್ ಇಲ್ದಿದ್ದು ಆ ಕಡೆಗೆ ಹಾಕಬೇಕಾಗತ್ತೆ. ನೋಡೋದು ಒಂದಾಗತ್ತನ, ಮಾಡೋದು ಒಂದಾಗತ್ತೆ. ಹೇಳ್ತಾ ಪಾಯಿಂಟ್ ಮಾಡ್ಬಿಡ್ತೀನಿ ನಾವು. ಅದಂಗೆ ಬರ್ತೀವಿ, ಎಕ್ಸ್ಪ್ಲೇನ್ ಮಾಡೋದು ಬೇರೆ ಇರುತ್ತೆ. ಸಾಮಾನ ಗಾಡಿ ಒಂದು ತೊಲಿಲ್ಲ ನೋಡುತ್ತೆ. ನೀನು 2 ಪಾಟ್ ಕಟ್ಟಿ ಹಿಡ್ಕೊಂಡು ಅವತ್ತು ನಮ್ದು ಕರೆ ಪಾಟ್ ಹಾಕಿಬಿಟ್ರೆ ಸಾಕಾಯ್ತು. 6 ರೂಪಾಯಿ ಒಂದು ಚೀಲ ಒಲೆಯಾಕ. ಇದು ಸಾಸ್ ಪ್ಲೇಟು ಈ ಥರ ಆ್ಯಕ್ಷನ್ ಆಗ್ತಾ ಇರಬೇಕು. ಇದು ಆ್ಯಕ್ಷನ್ ಯಾವಾಗ ಆಗಲ್ರ ಆ ಟೈಮಲ್ಲಿ ನಮಗೆ ಇಂಜನ್ ಲೆಗ್ಗಿಂಗ್ ಕಂಪ್ಲೇಂಟ್ ಸ್ಟಾರ್ಟ್ ಆಗುತ್ತೆ. ನೋಡಿ ಈ ಥರ ಟಿಲ್ಟ್ ಆಗ್ತಾ ಇರಬೇಕು. ಇದು ಅಷ್ಟು ರೋಟ್ರ್ ವಾಲ್ ಪ್ಲೇಟ್ ಹೋಗುತ್ತೆ. ಇಲ್ಲ ಮಾಡ್ಕೊಂಡೆ ಬಂದೆ, ಆರ್ಡರ್ ತಿನ್ಕೊಂಡು ಬಂದೆ. ನೆಕ್ಸ್ಟ್ ಇದು ಸುಮ್ಮನೆ ಅವ್ರು ಬರ್ತಾರ ಮನೆ ಕೂತ್ಕೊಂಡೆ ಈಗ ಅವನಿಗೆ ಬರ್ಬೇಕಂತ ಬಂದಲ್ಲ ವಾಲ್ ಪ್ಲೇಟ್. ಇದು ಯಾವ ಕೂತಿದ್ರು ಹಂಗೆ ಬೀಳೈತೆ ಬಿಡಿ, ಹಂಗೇನು ಬೀಳ್ತಾ ಇಲ್ಲ. ಎಲ್ಲಾರು ಮನೆ ಬರೋದಷ್ಟೇ. ಈ ಪಾಟ್ನಾಗ ಈಟವು ಗಾಳಿ ಆಗ್ತದೆ, ಗಾಳಿ ಆಗ್ತದೆ ಮೇನ್ ಅದು. ಆ ಕರೆ ಪಾಟ್ನ ಗಾಳಿ ಆಡಲ್ಲ. ಏನು ಭಾಳ ಬಂದು ಒಂದು ಮನೆ ಉಳಿತಾನೆ, ಎಲ್ಲರೂ ಒಂದು ತಡ ಅನ್ಕಿದ್ದಲ್ಲ ಉದ್ರಲ್ಲ. ಅದಕ್ಕಿಂತ ಇದು ಕಡಿ ಅಲ್ಲ. ಹಂಗ ಮಳೆ ಇರಕ್ಕಂತ ಹೋಗ್ಬೇಕು. ಇಲ್ಲ ಮನೆ ತಗೊಂಡೋಣ ಅಂತ ಡಿಸೈನ್ ಮಾಡಿದ್ವಿ, ಮನೆ ಹತ್ರ ಕಟ್ಟೆ ಹತ್ರ. ಅಲ್ಲಿ ಬೇಕಾದ್ರೆ ಕ್ಯಾಟಿಂದ ಬಿಟ್ಟು ಅಲ್ಲೇ ಮಾಡ್ಕೊ. ಕರ್ಕೊಂಡು ಹೋಗಪ್ಪ ಇವನ್ನ ಕಲೆ ಬಂದು ಏನೋ 4 ರೂಪಾಯಿ ಬ್ಯಾಗ್ಯಾಗ ಟಿವಿ ಸಾಕಂದ್ರ ತಿಂದ್ರೆ ಸಾಕು. ನೀನು ಏನೇನು ಬೇಡ ಚಾರ್ಜ್ ಆಗ್ತಾ ಇರ್ತದೆ ಗಾಡಿ. ಚಾರ್ಜ್ ಏನಲ್ಲ, ಅದು ನಾವು ಡೌನ್ ಹಾಕೊಳ್ಳಿ ಗೊತ್ತಾಗತ್ತೆ. ಇದ್ರಿಗೆ 2 ಕೊಟ್ಟರೆ ವಾರ ಸೈಡ್ಗೆ ಬಂದ್ಬಿಡ್ತು. ಕಮ್ಮಿ ಬಿಡಮ್ಮ ರೆಸ್ಟೋರೆಂಟಲ್ಲಿ ಮನೆ ಕೇಳಿ ನಾನು ಕಮ್ಮಿ ನಿಮಗೆ ಮಾಡಲ್ ಮೇಲೆ ಹೋಗುತ್ತೆ. 1050 ಹೆಚ್ಚು ಅಂತ ಹೇಳ್ಬೇಕು ನೀವು. ಏನಪ್ಪ ಯಾಕೆ ವಿಡಿಯೋದಲ್ಲಿ ಹೇಳ್ದಂಗೆ ಕಮ್ಮಿ ಇದೆ ಏನೋ 6,000 ಸ್ಟಾರ್ಟ್ ಇದ್ದಾವಣ. ಈ ಕಡೆ ಒಂದು ನಿಮಿಷ ನೀವು ಅಮೆಝಾನಲ್ಲಿ ತೋರಿಸಿ. ಅಂದರೆ ಬಿತ್ತಲ್ಲ ಇದು ಸ್ವಿಂಗ್ ಡಿವೈಸು, ಟ್ರಾವೆಲ್ ಡಿವೈಸು ಎಲ್ಲ ಇದ್ರಾಗೆ ಬಿಚ್ಚ. ನಾನು ಸ್ವಿಂಗ್ ಮೋಟ್ರು, ಟ್ರ್ಯಾಕ್ ಮೋಟ್ರು 110. ಫೋಟೋ ಹೊಡ್ಕೊಂಡು ಎಲ್ಲ ಫೋನ್ ಮಾಡಿ ಹೇಳ್ತೀನಿ ನಾನು. ಫೋಟೋ ಹೊಡ್ಕೊಂಡ್ರೆ ನಿಮಗೆ ಮಾಡಲು ಗೊತ್ತಾಗಲ್ಲ.
ಇದನ್ನೆಲ್ಲ ಕಮ್ಮಿ ಒಂದಲ್ಲ ಇಲ್ಲ ಇಲ್ಲ 1050 ಹೆಚ್ಚು ಈ ಕಂಪ್ನಿಯಾಗ ಬಾಷ್ 1050 ಹೆಚ್ಚು. ಅಯ್ಯೋ ಅರ್ಥ ನಮಗೆ ಬಾಷ್ ಕಂಪನಿ 1050 ಹೆಚ್ಚು 345. ಮಾತಾಡ್ಕೊಡ್ತೀನಿ ಒಂದ್ಸಲ ಅಂದರೆ ಮಾಡ್ಲಿಕ್ಕೆ 20 ನೋಡ ಗಾಡಿ ಮಾತ್ರ ಮೇಂಟೈನ್ ಚೆನ್ನಾಗಿದೆ. ಗಾಡಿ ಮಂಟಿ ಸ್ವಲ್ಪ ಪೇಂಟ್ ಹೋಗ್ಬಾರ್ದು. ಪೇಂಟ್ ಹೋಗಲ್ಲ, ಆಮೇಲೆ ಇನ್ನು ಗಾಡಿನ ದಡ್ಸಲ್ಲ ನಾವು ಪರಿಸ್ಥಿತಿ ಚಪಡಿ ರಫ್ ಕೆಲಸ 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 ಕಷ್ಟ ಆ ಕೆಲಸ ಜಾಸ್ತಿ ಪೈಪ್ಲೈನ್ ವರ್ಕೆ ಜಾಸ್ತಿ ಮಾಡೋದು ಹೈವೇ ಹೈವೇ ಪಕ್ಕಕ್ಕೆ ಹಾಕಿರ ಮಣ್ಣು ಕಿತ್ಕೊಂಡ ಇರ್ತದೆ. ನೋಡೋ ಗಾಡಿ ಸಿಗತ್ತವ ಮೂರು ಗುಡ್ಡಕ್ಕೆ ಮಸ್ತ್ ಆಗತ್ತೆ. ಚಾರ್ಜರ್ ಏನದು ಇಸಡ್ಬೇಕಾ ತೋರಿಸ್ತೀನಿ. ನೋಡುವ ನಟಿಂಗ್ ಕಲ ಕೈಗೆ ಯಾವ್ದು ಬೋಟ್ ಸಿಕ್ಕತ್ತಿ ಆಯ್ಲಿ ತಪ್ಪಂದು ಬೋಟ್ ಯಾವ ಗಾಡಿ ಒಳ್ಳೆ ಕೈ ಸಿಕ್ಕಿಲ್ಲ ಮತ್ತೆ ಸುರಿಮಿಂದ ತರಿಸಿದೆ ತರ್ಸಾಕ ಅವನೊಂದು ಕರ್ನಾಟಕ ತಿರುಗಿ ಪಂಪ್ ಅಂತೂ ಟೋಟಲ್ ಅಸೆಂಬಲ್ ಆಯಿತು. ಇವಾಗ ಇದನ್ನು ಇಂಜನಿಗೆ ಫಿಟ್ ಮಾಡೋಣ. ಬಿಡೋಣ ಒಳಗಿಂದ ತಗಾಕ ಬಿಡಿ. ಬೆಡ್ ಬೋಲ್ಟ್ ಕುಂತಿದೆ. ಬೆಡ್ ಬೋಲ್ಟ್ ಟೈಟ್ ಮಾಡಿ ಆಮೇಲೆ ಸೆಕ್ಷನ್ ಪೈಪು ಹೋಸ್ ಪೈಪ್ ಎಲ್ಲ ಫಿಟ್ ಮಾಡಿ ಆಯಿಲ್ ಹಾಕಿ ಚೆಕ್ ಮಾಡೋಣ. ಹೈಡ್ರಾಲಿಕ್ ಪಂಪು ಇಂಜಿನಿಗೆ ಫಿಟ್ ಮಾಡಿ ಸೆಕ್ಷನ್ ಪೈಪು ಎಲ್ಲ ಹೋಸ್ ಪೈಪ್ ಎಲ್ಲ ಫಿಟಪ್ ಆಯಿತು. ನೆಕ್ಸ್ಟ್ ಇವಾಗ ಆಯಿಲ್ ಹಾಕ್ಕೊಂಡು ಹೇರ್ ಬಿಡೋಣ. ಆಯಿಲೆಲ್ಲ ಹಾಕಿದ್ದೀವಿ. ಅಜ್ಜಣ ಸ್ವಲ್ಪ ಹೊಡೆದು ಐಡ್ಲಿಂಗ್ ಬಿಡಿ. ಆಯ್ತು.
ಬಕೆಟ್ ಎಲ್ಲದರಲ್ಲೂ ಚೆಕ್ ಮಾಡಿದ್ವಿ, ಮತ್ತು ಇಂಜನ್ ಲೆಗ್ಗಿಂಗ್ ಆಗ್ತಾ ಇಲ್ಲ. ಈಗ ಹೈಡ್ರಾಲಿಕ್ ಪಂಪ್ ಹತ್ರ ಶೀಲ್ಡ್ ಎಲ್ಲ ಬಿಚ್ಚಿದ್ವಿ, ಎಲ್ಲ ಶೀಲ್ಡ್ ಹಾಕ್ಕೊಂಡು ಒಂದು ಹೈಡ್ರಾಲಿಕ್ ಪ್ರೆಷರನ್ನು ಚೆಕ್ ಮಾಡಬೇಕು, ಅದನ್ನು ಚೆಕ್ ಮಾಡಿ. ಹೈಡ್ರಾಲಿಕ್ ಪ್ರೆಷರು 280 ಬಂತು, ಹೈಡ್ರಾಲಿಕ್ ಪ್ರೆಷರು ಓಕೆ. ಹೈಡ್ರಾಲಿಕ್ ಪಂಪ್ ಫಿಟ್ ಆಗಿ ಆಯಿಲ್ ಹಾಕಿದ್ವಿ. ಗಾಡಿ ಒಂದು ಸೈಡಿಗೆ ತೊಗೊಂಡೋಗಿ ಒಂದು 5-10 ನಿಮಿಷ ಕೆಲಸ ಮಾಡಿ ಚೆಕ್ ಮಾಡೋಣ ಮತ್ತೇನಾರ ಲೆಗ್ಗಿಂಗ್ ಬರುತ್ತಾ ಅಂತ. ಅಣ್ಣ ಮತ್ತೆ ಲೆಗ್ಗಿಂಗ್ ಇಲ್ಲ, ಲೆಗ್ಗಿಂಗ್ ಏನು ಬರ್ತಾ ಇಲ್ಲ. ನೀನೇನು ನೋಡಿದ್ರೆ ಸಾಕಂಬರಿ ನಮ್ದೇನು ಅಲ್ಲ, ನಾನು ಹೇಳಿದ್ದು ಲೆಗ್ಗಿಂಗ್ ಕಂಪ್ಲೀಟ್ ಸಾಲ್ವ್ ಆಯಿತು ಅಂತ. ಸೈಡಿಗೆ ತೊಗೊಂಡೋಗಿ ಕೆಲಸ ಮಾಡಿ ನೋಡ್ತೀವಿ. ಅಂಜಣ್ಣ ಸರಿ ಆಯ್ತಾ? ಹೆಂಗೆ ಸರಿ ಆಯ್ತು. ಮದ್ದಿದಂಗೆ ಆಯ್ತಾ? ಇಲ್ಲ ಸರಿ ಆಯ್ತಲ್ಲ? ಸರಿ ಆಯ್ತು. ಹಿಟಾಚಿದು ವರ್ಕ್ ಅಂತೂ ಸಕ್ಸಸ್. ಟಾಟಾ ಹಿಟಾಚಿ EX70 ಸೂಪರ್ ಪ್ಲಸ್. ಈ ಹಿಟಾಚಿದು ಇಂಜಿನ್ ಲೆಗ್ಗಿಂಗ್ ಆಗ್ತಾ ಇತ್ತಂತ ಡೀಸೆಲ್ ಪಂಪ್ ಬಿಚ್ಚಿ ರೆಡಿ ಮಾಡಿದ್ರು. ಇಂಜಿನ್ ಲೆಗ್ಗಿಂಗ್ ಪ್ರಾಬ್ಲಮ್ ಸಾಲ್ವ್ ಆಗಲಿಲ್ಲ. ಮತ್ತು ಗಾಡಿ ಹತ್ರ ಬಂದು ಚೆಕ್ ಮಾಡಿ ಹೈಡ್ರಾಲಿಕ್ ಪಂಪ್ ಓಪನ್ ಮಾಡಿದರೆ ಹೈಡ್ರಾಲಿಕ್ ಪಂಪಲ್ಲಿ ಸಾಸ್ ಪ್ಲೇಟು ಬಾಲ್ಸ್ ಜಾಮ್ ಆಗಿದ್ದು. ಮತ್ತು ಸಾಸ್ ಪ್ಲೇಟ್ ಚೇಂಜ್ ಮಾಡಿ ಫಿಟ್ ಮಾಡಿ ಸ್ಟಾರ್ಟ್ ಮಾಡಿ ಚೆಕ್ ಮಾಡಿದ್ವಿ. ಮತ್ತು ಲೆಗ್ಗಿಂಗ್ ಏನು ಬರಲಿಲ್ಲ. ಮತ್ತು ಈ ಗಾಡಿದು ವರ್ಕ್ ಮುಗೀತು. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.